ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಜೋಳದ ರೊಟ್ಟಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಬನ್ನಿ ನೋಡ್ಕೊಂಡು ಬರೋಣ ಜೋಳದ ರೊಟ್ಟಿನ ಹೇಗೆ ಮಾಡೋದು ಅಂತ. ನಾನು ಇಲ್ಲಿ ಜೋಳದ ರೊಟ್ಟಿನ ಮಾಡೋಕ್ಕೆ ಜೋಳದ ಹಿಟ್ಟನ್ನು ತೊಗೊಂಡಿಟ್ಟಿದ್ದೀನಿ. ಜೋಳದ ಹಿಟ್ಟನ್ನು ಬಡದು ರೊಟ್ಟಿ ಮಾಡಬೇಕು ಅಂದರೆ ಸ್ವಲ್ಪ ಜಿಗಿ ಬೇಕಾಗುತ್ತೆ. ಅದಕ್ಕಾಗಿ ನಾನಿಲ್ಲಿ ನೀರನ್ನು ಕಾಯೋಕ್ಕೆ ಇಟ್ಕೊಂಡಿದ್ದೀನಿ. ಕಾಯ್ತಿರೋ ನೀರನ್ನು ತಗೊಂಡು ನೀರು ಕುದಿ ಬಂತಲ್ಲ, ಆ ಕುದಿತಿರೋ ನೀರನ್ನು ತಗೊಂಡು ಹಿಟ್ಟಿಗೆ ಹಾಕಿ ಸ್ವಲ್ಪನೇ ಕಲಿಸ್ಕೊತಾ ಬರಬೇಕು. ನೀರು ಬಿಸಿ ಇರುತ್ತೆ, ಹಾಗಾಗಿ ನಾನಿಲ್ಲಿ ಒಂದು ಕಡ್ಜಿದ ಸಹಾಯದಿಂದ ಹಿಟ್ಟನ್ನು ಕಲಿಸ್ಕೊತ ಬರ್ತಿದ್ದೀನಿ. ಅದರ ಮೇಲೆ ಹಿಟ್ಟು ಮುಚ್ಚಿ 2 ಸೆಕೆಂಡ್ ಬಿಟ್ಟು ಹಿಟ್ಟು ಸ್ವಲ್ಪ ತಣ್ಣಗಾದ ಮೇಲೆ ಅದನ್ನು ಕೈಯಿಂದ ಕಲಿಸ್ಕೋಬೇಕು. ಹಿಟ್ಟನ್ನು ಕೈಯಿಂದ ಕಲಿಸ್ಕೊತ ತಣ್ಣೀರು ಹಾಕಿ ಹಿಟ್ಟನ್ನು ಕಲಿಸ್ಕೋಬೇಕು. ಹಿಟ್ಟು ಯಾವ ಹದಕ್ಕೆ ಬರಬೇಕು ಅಂದರೆ ನಿಮಗೆ ರೊಟ್ಟಿ ತಟ್ಟೋಕ್ಕೆ ಬರಬೇಕು. ಅಲ್ಲಿವರೆಗೂ ನೋಡಿಕೊಂಡು ನೀವು ರೊಟ್ಟಿ ಹಿಟ್ಟನ್ನು ಕಲಿಸ್ಕೊಳ್ಳಿ. ನಾನು ಈ ಹದಕ್ಕೆ ಬರೋವರೆಗೂ ಹಿಟ್ಟನ್ನು ತಣ್ಣೀರನ್ನು ಹಾಕೊತ ಹಿಟ್ಟನ್ನು ಕಲಿಸ್ಕೊಂಡು ಇಟ್ಕೋತೀನಿ. ಅದನ್ನು 2 ಭಾಗನ ಮಾಡಿಕೊಂಡು ಒಂದು ಸ್ವಲ್ಪನ ಕಲಿಸ್ಕೊಂಡಿರೋ ಹಿಟ್ಟನ್ನು 2 ಭಾಗ ಮಾಡಿಕೊಂಡು ಮತ್ತು ಅದನ್ನು ಇನ್ನೊಂದು ಸ್ವಲ್ಪ ತಣ್ಣೀರಿನ ಕೈ ಹಚ್ಕೊಂಡು ಚೆನ್ನಾಗಿ ಮಿದ್ಕೋಬೇಕು. ಎಷ್ಟು ಚೆನ್ನಾಗಿ ನೀವು ಹಿಟ್ಟು ಕಲಿಸ್ತಿರಲ್ಲ ಅಷ್ಟು ಚೆನ್ನಾಗಿ ರೊಟ್ಟಿ ಬಡಿಯೋಕ್ಕೆ ಬರುತ್ತೆ. ಹರಿಯೋದಿಲ್ಲ ರೊಟ್ಟಿ, ಯಾವತ್ತು ಮೃದುವಾಗಿ ಬರುತ್ತೆ. ನಾನಿಲ್ಲಿ ರೊಟ್ಟಿ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಂಡು ರೊಟ್ಟಿ ಹಿಟ್ಟು ಕಲಿಸ್ಕೊಂಡಾಯ್ತಲ್ಲ, ಈಗ ನಾನು ರೊಟ್ಟಿ ಮಾಡೋಕ್ಕೆ ತವಾನ ಇಟ್ಕೋತಾ ಇದ್ದೀನಿ. ರೊಟ್ಟಿ ಮಾಡೋಕ್ಕೆ ತವಾನ ಇಟ್ಕೊಂಡು ರೊಟ್ಟಿ ಬಡಿಯೋದನ್ನು ಚಾಲೂ ಮಾಡೋಣ ಬನ್ನಿ. ರೊಟ್ಟಿನ ಹೇಗೆ ಬಡಿಬೇಕು ಅಂತಂದರೆ ಒಂದು ಚಿಕ್ಕ ಆಕಾರದ ಉಂಡೆನ ತಗೊಂಡು ಅದನ್ನು ಈ ರೀತಿಯಾಗಿ 2 ಕೈಯಿಂದ ಬಡಿದು ದೊಡ್ಡದಾಗಿ ಮಾಡ್ಕೋಬೇಕು. ಈಗ ಆದಮೇಲೆ ಇದನ್ನು ಎತ್ತಿ ಹಾಕಬೇಕು. 2 ಕೈಯಿಂದ ನಿಧಾನವಾಗಿ ಹಾಕಿ ಈ ರೀತಿಯಾಗಿ ರೊಟ್ಟಿನ ಹಾಕ್ಕೊಂಡು ಅದಕ್ಕೆ ಮೇಲ್ಗಡೆ ತಣ್ಣೀರಿಂದ ಒಂದು ಬಟ್ಟೆನ ತಗೊಂಡು ತಣ್ಣೀರನ್ನು ಹಚ್ಕೋಬೇಕಾಗುತ್ತೆ ಎಲ್ಲ ಕಡೆ ಸುತ್ತಾನು. ಹೀಗೆ ರೊಟ್ಟಿ ಮೇಲೆ ಎಲ್ಲ ಕಡೆಯೂ ನೀರಿಂದ ಹಚ್ಕೊಂಡು 2 ಸೆಕೆಂಡ್ ಬಿಡಿ. 2 ಸೆಕೆಂಡ್ ಆದಮೇಲೆ ಅದನ್ನು ತಿರುಗಿಸಿ ಹಾಕಬೇಕಾಗುತ್ತೆ. ರೊಟ್ಟಿನ ಈ ರೀತಿಯಾಗಿ ತಿರುಗಿಸಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ನಾನೀಗ ರೊಟ್ಟಿನ ಬೇಯಿಸ್ಕೊತಾ ಇದ್ದೀನಿ. ನೀವು ಕೂಡ ಹೇಗೆ ರೊಟ್ಟಿನ ತಿರುಗಿಸಿ ಸುತ್ತ ಎಲ್ಲ ಕಡೆ ಬೇಯಬೇಕು. ಅದಾದಮೇಲೆ ಅದನ್ನು ಒಂದು ಅರ್ಬಿಯಿಂದ ಚೆನ್ನಾಗಿ ಪ್ರೆಸ್ ಮಾಡಿ ತಂತಾನೇ ಉಬ್ಬಿ ಬರುತ್ತೆ ರೊಟ್ಟಿ. ನೋಡಿ ವಿಡಿಯೋದಲ್ಲಿ ಹೇಗೆಲ್ಲ ರೊಟ್ಟಿ ಉಬ್ಬಿ ಬರ್ತಿದೆ ಅಂತ. ಸುತ್ತ ಎಲ್ಲ ಬೇಯಿಸ್ಕೊಂಡ್ರೆ ಚೆನ್ನಾಗಿ ರೊಟ್ಟಿ ಉಬ್ಬಿ ಬರುತ್ತೆ. ನೋಡಿ ವಿಡಿಯೋದಲ್ಲಿ ರೊಟ್ಟಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ. ಇದೇ ರೀತಿಯಾಗಿ ಎಲ್ಲ ರೊಟ್ಟಿನ ಬಡ್ಕೊಂಡು ತಯಾರು ಮಾಡಿಕೊಂಡ್ರೆ ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ರೊಟ್ಟಿ ತಯಾರಾಗುತ್ತೆ. ಯಾರಿಗೆಲ್ಲ ಇಷ್ಟ ಆಯಿತು ಜೋಳದ ರೊಟ್ಟಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದ. ನಿಮಗೆ ಸಾಫ್ಟ್ ರೊಟ್ಟಿ ಬೇಕು ಅಂದರೆ ಇದನ್ನು ಹೀಗೆ ಎತ್ತಿಟ್ಕೊಳ್ಳಿ, ಸಾಫ್ಟಾಗಿರುತ್ತೆ. ಖಡಕ್ ರೊಟ್ಟಿ ಏನಾದರೂ ಬೇಕು ಅಂದರೆ ಇದನ್ನು ಸ್ವಲ್ಪ ಗಾಳಿಗೆ ಇಡಿ, ಆಗ ಖಡಕ್ಕಾಗಿ ಬರುತ್ತೆ. ಅದು ಎಷ್ಟು ದಿನ ಇಟ್ಕೊಂಡ್ರೂ ರೊಟ್ಟಿ ಹಾಳಾಗೋದಿಲ್ಲ. ನಾನಿಲ್ಲಿ ಎಲ್ಲ ರೊಟ್ಟಿನ ಇಟ್ಕೊಂಡಿದ್ದೀನಿ ಖಡಕ್ಕಾಗೋಕ್ಕೆ.